ಒಂದಷ್ಟು ದುರಾತ್ಮಗಳಿಗೆ ಮಾಡೋಕ್ಕೆ ಪ್ರಾಯಶಃ ಕೆಲಸ ಇಲ್ವೇನೋ, ಅಥವಾ ಅವ್ರಿಗೆ ಕೆಟ್ಟ ಚಾಟವೋ ಗೀಳೋ ಗೊತ್ತಿಲ್ಲ. ಅನಾಮತ ಕೂತ್ಕೊಂಡು ಟೈಮ್ ಪಾಸ್ನ ಈ ರೀತಿಯೂ ಮಾಡ್ಬೋದು ಅಂತ ಒಂದಷ್ಟು ಕಂಡುಕೊಂಡಂಗಿದ್ದಾರೆ. ಅವ್ರಿಗೆ ಒಂದು ಅತೃಪ್ತ ಆತ್ಮಗಳಿಗೆ ಈ ಥರದಲ್ಲಿ ತೃಪ್ತಿ ಸಿಗುತ್ತೆ ಅಂತ ಕಾಣುತ್ತೆ. ಒಂದು ರಮ್ಯಾ ಅವರು ಮಾಡಿರೋದು ತುಂಬಾ ಒಳ್ಳೆ ಕೆಲಸ. ಐ ಸರ್ಟನ್ಲಿ ಡೆಫಿನೆಟ್ಲಿ ಅಪ್ರಿಷಿಯೇಟ್ ಹರ್ ಸ್ಟ್ಯಾಂಡ್. ಯಾಕಂದರೆ ಇದಕ್ಕೊಂದು ಅಂತ್ಯ ಸಿಗಬೇಕು. ಅಂದರೆ ಸಮಾಜದಲ್ಲಿ ಎಷ್ಟು ಹೆಸರು ಇನ್ನೊಂದು ಸ್ಥಾನಮಾನ ಗಳಿಸಿದವ್ರಿಗೂ ಈ ಥರ ಆಗುತ್ತೆ ಅಂದರೆ ಪಾಪ ಬಾಕಿಯವ್ರದ್ದು ಹೇಳಿ. ಯಾರೋ ಒಂದಷ್ಟು ಜನ ಹೆದರ್ಕೊಂಡು ಭಯ ಬಿದ್ದು ನಾನು ಇದನ್ನು ಅಪೋಸ್ ಮಾಡೋಕ್ಕಾಗದೆ ಸೋತು ಹೋದರೆ ಒಂದಷ್ಟು ಕಡೆ ಕೇಳ್ಪಟ್ಟಿದ್ದೀನಿ ಈ ಥರ ಕಮೆಂಟ್ಗಳಿಗೆ. ಒಂದಷ್ಟು ಅಂದರೆ ರೀಸೆಂಟ್ಲಿ ಒಂದು 2-3 ಇಯರ್ಸ್ ಬಿಫೋರು ವಿಶಾಖಪಟ್ಟಣದಲ್ಲಿ ಅನ್ಸುತ್ತೆ ಕಾಣುತ್ತೆ, ಒಂದು ಹುಡುಗಿ ಸೂಸೈಡ್ ಮಾಡ್ಕೊಂಡಿತ್ತು. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗಿ. ಸೊ ಅಲ್ಲಿ ಶೂಟಿಂಗ್ ಹೋದಾಗ ಯಾವುದೋ ಒಂದು ಕಾನ್ಸೆಪ್ಟ್ ಬಗ್ಗೆ ಚರ್ಚೆ ಮಾಡ್ಬೇಕಾದ್ರೆ ಈ ವಿಷಯ ಗೊತ್ತಾಯಿತು. ಅಂದರೆ ಅಷ್ಟು ಇನ್ನಸೆಂಟ್ಸ್ ಇರ್ತಾರೆ, ಅಷ್ಟು ಅಂಜಿಕೆ ಇರುತ್ತೆ ಅವ್ರಿಗೆ. ಅವರು ಇದನ್ನು ಯಾವ ರೀತಿ ಪ್ರತಿರೋಧಿಸಬೇಕು ಅಥವಾ ಅವಾಯ್ಡ್ ಮಾಡಬೇಕು ಅಂತ ಗೊತ್ತಾಗದೆ ನಾಳೆ ದಿವಸ ಇದೇನೋ ಬೇರೆ ರೀತಿ ಶೇಪ್ ತೊಗೊಂಡ್ರೆ ಇದರಿಂದ ಮಾನ ಮರ್ಯಾದೆ ಪ್ರಶ್ನೆಗೆ ಗೊತ್ತು ಬರುತ್ತೆ ಅನ್ನೋ ಒಂದು ಕಾರಣದಲ್ಲಿ ಸೂಸೈಡ್ ಮಾಡ್ಕೊಳ್ಳೋಂಥ ಡಿಸಿಷನ್ ತೊಗೋತಾ ಹೆಣ್ಮಗು. ಸೊ ಈ ಥರದ್ದೆಲ್ಲ ಅಂದರೆ ಎಲ್ಲರ ರಿಯಾಕ್ಷನ್ ಒಂದೇ ಇರುತ್ತೆ ಅಂತಲ್ಲ, ಬ್ಲಾಕ್ ಮಾಡಿ ಇಗ್ನೋರ್ ಮಾಡೋವಂಥ ಆಪ್ಷನ್ನೂ ಇದೆ. ಅದನ್ನು ಮಾಡೋರು ಇದ್ದಾರೆ. ಸಾಮಾನ್ಯವಾಗಿ ಬಹುತೇಕರು ಅದೇ ಮಾಡ್ತಾರೆ. ಬಟ್ ದೇರ್ ಹ್ಯಾಸ್ ಟು ಬಿ ಅನ್ ಎಂಡ್, ದೇರ್ ಹ್ಯಾಸ್ ಟು ಬಿ ಎ ವೇ. ಇಲ್ಲಿ ಹೇಳೋರು ಯಾರಿಲ್ಲ, ಎಗ್ಗು ಸಿಗ್ಗಿಲ್ಲ, ಇದಕ್ಕೊಂದು ಸೆನ್ಸರ್ ಇಲ್ಲ ಅನ್ನೋ ಕಾರಣಕ್ಕೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ಒಂದು ಆ ಧಾಟಿ ಇದೆಯಲ್ಲ, ಅದು ತಪ್ಪು. ಒಳ್ಳೆ ಪಾಠ. ಅದರಲ್ಲಿ ಒಂದಷ್ಟು ಜನ ಅರೆಸ್ಟ್ ಆಗಿದ್ದಾರೆ ಅಂತ ಕೂಡ ನ್ಯೂಸ್ ಓದಿದೆ. ಗುಡ್. ಒಂದಷ್ಟು ದುರಾತ್ಮಗಳಿಗೆ ಮಾಡೋಕ್ಕೆ ಪ್ರಾಯಶಃ ಕೆಲಸ ಇಲ್ವೇನೋ, ಅಥವಾ ಅವ್ರಿಗೆ ಕೆಟ್ಟ ಚಾಟವೋ ಗೀಳೋ ಗೊತ್ತಿಲ್ಲ. ಅನಾಮತ ಕೂತ್ಕೊಂಡು ಟೈಮ್ ಪಾಸ್ನ ಈ ರೀತಿಯೂ ಮಾಡ್ಬೋದು ಅಂತ ಒಂದಷ್ಟು ಕಂಡುಕೊಂಡಂಗಿದ್ದಾರೆ. ಅವ್ರಿಗೆ ಒಂದು ಅತೃಪ್ತ ಆತ್ಮಗಳಿಗೆ ಈ ಥರದಲ್ಲಿ ತೃಪ್ತಿ ಸಿಗುತ್ತೆ ಅಂತ ಕಾಣುತ್ತೆ. ಒಂದು ರಮ್ಯಾ ಅವರು ಮಾಡಿರೋದು ತುಂಬಾ ಒಳ್ಳೆ ಕೆಲಸ. ಐ ಸರ್ಟನ್ಲಿ ಡೆಫಿನೆಟ್ಲಿ ಅಪ್ರಿಷಿಯೇಟ್ ಹರ್ ಸ್ಟ್ಯಾಂಡ್. ಯಾಕಂದರೆ ಇದಕ್ಕೊಂದು ಅಂತ್ಯ ಸಿಗಬೇಕು. ಅಂದರೆ ಸಮಾಜದಲ್ಲಿ ಎಷ್ಟು ಹೆಸರು ಇನ್ನೊಂದು ಸ್ಥಾನಮಾನ ಗಳಿಸಿದವ್ರಿಗೂ ಈ ಥರ ಆಗುತ್ತೆ ಅಂದರೆ ಪಾಪ ಬಾಕಿಯವ್ರದ್ದು ಹೇಳಿ. ಯಾರೋ ಒಂದಷ್ಟು ಜನ ಹೆದರ್ಕೊಂಡು ಭಯ ಬಿದ್ದು ನಾನು ಇದನ್ನು ಅಪೋಸ್ ಮಾಡೋಕ್ಕಾಗದೆ ಸೋತು ಹೋದರೆ ಒಂದಷ್ಟು ಕಡೆ ಕೇಳ್ಪಟ್ಟಿದ್ದೀನಿ ಈ ಥರ ಕಮೆಂಟ್ಗಳಿಗೆ. ಒಂದಷ್ಟು ಅಂದರೆ ರೀಸೆಂಟ್ಲಿ ಒಂದು 2-3 ಇಯರ್ಸ್ ಬಿಫೋರು ವಿಶಾಖಪಟ್ಟಣದಲ್ಲಿ ಅನ್ಸುತ್ತೆ ಕಾಣುತ್ತೆ, ಒಂದು ಹುಡುಗಿ ಸೂಸೈಡ್ ಮಾಡ್ಕೊಂಡಿತ್ತು. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗಿ. ಸೊ ಅಲ್ಲಿ ಶೂಟಿಂಗ್ ಹೋದಾಗ ಯಾವುದೋ ಒಂದು ಕಾನ್ಸೆಪ್ಟ್ ಬಗ್ಗೆ ಚರ್ಚೆ ಮಾಡ್ಬೇಕಾದ್ರೆ ಈ ವಿಷಯ ಗೊತ್ತಾಯಿತು. ಅಂದರೆ ಅಷ್ಟು ಇನ್ನಸೆಂಟ್ಸ್ ಇರ್ತಾರೆ, ಅಷ್ಟು ಅಂಜಿಕೆ ಇರುತ್ತೆ ಅವ್ರಿಗೆ. ಅವರು ಇದನ್ನು ಯಾವ ರೀತಿ ಪ್ರತಿರೋಧಿಸಬೇಕು ಅಥವಾ ಅವಾಯ್ಡ್ ಮಾಡಬೇಕು ಅಂತ ಗೊತ್ತಾಗದೆ ನಾಳೆ ದಿವಸ ಇದೇನೋ ಬೇರೆ ರೀತಿ ಶೇಪ್ ತೊಗೊಂಡ್ರೆ ಇದರಿಂದ ಮಾನ ಮರ್ಯಾದೆ ಪ್ರಶ್ನೆಗೆ ಗೊತ್ತು ಬರುತ್ತೆ ಅನ್ನೋ ಒಂದು ಕಾರಣದಲ್ಲಿ ಸೂಸೈಡ್ ಮಾಡ್ಕೊಳ್ಳೋಂಥ ಡಿಸಿಷನ್ ತೊಗೋತಾ ಹೆಣ್ಮಗು. ಸೊ ಈ ಥರದ್ದೆಲ್ಲ ಅಂದರೆ ಎಲ್ಲರ ರಿಯಾಕ್ಷನ್ ಒಂದೇ ಇರುತ್ತೆ ಅಂತಲ್ಲ, ಬ್ಲಾಕ್ ಮಾಡಿ ಇಗ್ನೋರ್ ಮಾಡೋವಂಥ ಆಪ್ಷನ್ನೂ ಇದೆ. ಅದನ್ನು ಮಾಡೋರು ಇದ್ದಾರೆ. ಸಾಮಾನ್ಯವಾಗಿ ಬಹುತೇಕರು ಅದೇ ಮಾಡ್ತಾರೆ. ಬಟ್ ದೇರ್ ಹ್ಯಾಸ್ ಟು ಬಿ ಅನ್ ಎಂಡ್, ದೇರ್ ಹ್ಯಾಸ್ ಟು ಬಿ ಎ ವೇ. ಇಲ್ಲಿ ಹೇಳೋರು ಯಾರಿಲ್ಲ, ಎಗ್ಗು ಸಿಗ್ಗಿಲ್ಲ, ಇದಕ್ಕೊಂದು ಸೆನ್ಸರ್ ಇಲ್ಲ ಅನ್ನೋ ಕಾರಣಕ್ಕೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ಒಂದು ಆ ಧಾಟಿ ಇದೆಯಲ್ಲ, ಅದು ತಪ್ಪು. ಒಳ್ಳೆ ಪಾಠ. ಅದರಲ್ಲಿ ಒಂದಷ್ಟು ಜನ ಅರೆಸ್ಟ್ ಆಗಿದ್ದಾರೆ ಅಂತ ಕೂಡ ನ್ಯೂಸ್ ಓದಿದೆ. ಗುಡ್.